ಸರ್ಕಾರದ ವರ್ಗಾವಣೆ ನಿಯಮ ಮೀರಿ ಬಿಡಿಎನಲ್ಲಿ ಅಶೋಕ್ ಸೇವೆ ನಿಯಮ ಉಲ್ಲಂಘನೆ ಆಗ್ತಾ ಇದ್ರು ಆಯುಕ್ತರು ಅಧ್ಯಕ್ಷರು ಸೈಲೆಂಟ್ ಆಗಿದ್ದಾರೆ. ಇವ್ರು ಸವಾಸ ಬೇಡ, ಇವ್ರು ದೊಡ್ಡೋರು, ಇವ್ರ ಸವಾಸ ನಮಗೆ ಯಾಕೆ ಅಂತಾನೋ, ನಿಮ್ಮ ವಿಷಯಕ್ಕೆ ನಾವು ಬರಲ್ಲ, ನಮ್ಮ ತಂಟೆಗೆ ನೀವು ಬರಬೇಡಿ ಅನ್ನೋ ಲೆಕ್ಕಾಚಾರವೂ ಗೊತ್ತಿಲ್ಲ. ಆಯಾ ಕಟ್ಟಿನ ಜಾಗದಲ್ಲಿ 1.5 ದಶಕದಿಂದ ಅಶೋಕ್ ಸೇವೆ ಮಾಡ್ತಾ ಇದ್ದಾರೆ. ಸರ್ಕಾರದ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಗಳಿಗೆ ಯಾರೇ ಅಂತ ಇಲ್ಲ ಈ ಇಂಜಿನಿಯರ್. ಸರ್ಕಾರದ ಮಾತಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಿ ಯಾವ ಪ್ರಮಾಣದಲ್ಲಿ ಇವ್ರ ಪ್ರಭಾವ ಇದೆ ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಒಂದೇ ಕಡೆಯಲ್ಲಿ ಇರಬಾರ್ದು, ಈ ತರದ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂದ್ರೆ ಈ ಮನುಷ್ಯ ದಶಕಗಳಿಂದ ಅಲ್ಲೇ ಸುತ್ತುವರಿತಾ ಇದ್ದಾರೆ ಅಂತಂದ್ರೆ ಸಂಬಂಧಪಟ್ಟವರು ಆ ಇಲಾಖೆಯಲ್ಲಿ ಇರೋರು ಏನ್ ಮಾಡ್ತಿದ್ದಾರೆ? ನೀತಿ ರಾಜ್ಯ ಸರ್ಕಾರ ತನ್ನದೇ ಆದಂತ ಒಂದು ವರ್ಗಾವಣೆ ರೂಲ್ಸ್ ಅನ್ನ ಮಾಡಿದೆ. ಯಾವುದೇ ಕೆಲ ಹಂತದ ಅಧಿಕಾರಿಯಿಂದ ದೊಡ್ಡ ಮಟ್ಟದ ಅಧಿಕಾರಿವರೆಗೂ ಕೂಡ ಯಾರೇ ಬಂದ್ರು ಕೂಡ ಸರ್ಕಾರದ ವರ್ಗಾವಣೆ ರೂಲ್ಸ್ ಅನ್ನ ಪಾಲನೆ ಮಾಡಬೇಕು. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಸಹ ವರ್ಗಾವಣೆ ರೂಲ್ಸ್ ಅನ್ನ ಪಾಲನೆ ಮಾಡಬೇಕಾದಂತ ಸರ್ಕಾರವೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಡಿಎದಲ್ಲಿ ಕೆಲಸ ಮಾಡ್ತಿರುವಂತಹ ಬಹುತೇಕ PWD ಇಂಜಿನಿಯರ್ಗೆ ವರ್ಗಾವಣೆ ರೂಲ್ಸ್ ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಯಾವುದೇ ಒಂದು ಇಲಾಖೆಯಲ್ಲಿ 2 ರಿಂದ 3 ವರ್ಷ, ಬರೋಬ್ಬರಿ 5 ವರ್ಷಗಳ ಕಾಲ ಏನೇ ಪ್ರಭಾವ ಬಳಸಿದ್ರು ಸಹ ಒಂದು ಇಲಾಖೆಯಲ್ಲಿ ಕೂರಕ್ಕೆ ಸರ್ಕಾರ ಅವಕಾಶ ಮಾಡ್ಕೊಳ್ಬಹುದು. ಆದ್ರೆ 2010 ರಿಂದ 2026ವರೆಗೂ 16 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಸಂಬಂಧಪಟ್ಟಂತ ಆಯಾಯ ಮುಖ್ಯಸ್ಥರು ಏನ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇದೇ ಅಶೋಕ್ ಮೇಲೆ ಕೆಂಪೇಗೌಡ ಲೇಔಟ್ ಅಲ್ಲಿ ಅಕ್ರಮ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಲು ದೂರುಗಳನ್ನ ಬಿಡಿಎ ಆಯುಕ್ತರಿಗೆ, ಬಿಡಿಎ ಅಧ್ಯಕ್ಷರಿಗೆ, ಜೊತೆಗೆ ಈ ಹಿಂದೆ ಇದ್ದಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ DK ಶಿವಕುಮಾರ್ಗೂ ಕೂಡ ಸಾಲು ದೂರುಗಳನ್ನ ಕೊಡುವಂತ ಪ್ರಯತ್ನವನ್ನ ಅಲ್ಲಿನ ಕೆಂಪೇಗೌಡ ಲೇಔಟಿನ ಬಹುತೇಕ ರೈತರು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹಿಂದೆ ಬೆಂಗಳೂರು ದಕ್ಷಿಣ ವಿಭಾಗದ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ಅಶೋಕ್ ಮೇಲೆ ಕಾರ್ನರ್ ಕಟ್ಟಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ, ಭ್ರಷ್ಟಾಚಾರ ಕೂಡ ಕೇಳಿ ಬರುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹೀಗಾಗಿ ಬಿಡಿಎದಲ್ಲಿ ಅಶೋಕ್ ಅಂದ್ರೆ ಕಾರ್ನರ್ ಕಟ್ಟಿಂಗ್, ಹಗರಣದ ರೂವಾರಿ ಅಂತ ಸಾಕಷ್ಟು ಸಾಬೀತಾಗುವಂತ ಪ್ರಯತ್ನ ಕೂಡ ಆಗಿದೆ. ಇಷ್ಟಾದ್ರೂ ಸಹ ಸರ್ಕಾರ ಇವರನ್ನು ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಕಳೆದ 16 ವರ್ಷಗಳಿಂದ ಬಿಡಿಎದಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಜೊತೆಗೆ AE ಆಗಿ ಬಿಡಿಎದಲ್ಲಿ ಕೆಲಸ ಮಾಡ್ತಾರೆ, AEE ಆಗಿ ಬಿಡಿಎದಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಪ್ರಮೋಷನ್ ಪಡೆದು ಎಕ್ಸಿಕ್ಯೂಟಿವ್ ವಿಚಾರ ಆದ ನಂತರವೂ ಕೂಡ ಬಿಡಿಎದಲ್ಲಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಅಂದ್ರೆ ಬಿಡಿಎದಲ್ಲಿ ಇವರ ಪ್ರಭಾವ ಇಷ್ಟರ ಮಟ್ಟಿಗೆ ಇದೆ ಅಂತ ನಿಜಕ್ಕೂ ಎಲ್ಲರಿಗೂ ಕೂಡ ಆಶ್ಚರ್ಯ ಕೂಡ ಆಗುತ್ತೆ. ಹೀಗಾಗಿ ಇದು ಸಂಬಂಧಪಟ್ಟಂತೆ ಒಂದ್ ಕಡೆ ಇಡೀ ಬಿಡಿಎದನ್ನ ನಾವು ಸುಧಾರಣೆ ಮಾಡ್ತೀವಿ, ಪಾರದರ್ಶಕ ತರ್ತೀವಿ ಅಂತ ಬಿಡಿಎ ಆಯುಕ್ತರಂತ ಮಣಿವಣ್ಣರ್ ಕೂಡ ಹೋದ್ ಕಡೆ ಬಂದ್ ಕಡೆ ಕೂಡ ಎಲ್ಲವೂ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಡಿಎ ಅಧ್ಯಕ್ಷರಾದಂತ ಯಾರೇಶ್ವರು ಕೂಡ ನಮ್ಮ ಕಾಲಾವಧಿಯಲ್ಲಿ ಬಿಡಿಎದಲ್ಲಿ ಬಹಳಷ್ಟು ಸಾಕಷ್ಟು ಸುಧಾರಣೆ ಮಾಡ್ತೀವಿ ಅಂತ ಹೋದ್ ಕಡೆ ಬಂದ್ ಕಡೆ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಮೂಗಿನಡೆ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅಕ್ರಮವಾಗಿ ಕೆಲವು ಅಧಿಕಾರಿಗಳು ವಶಾನುಗಟ್ಲೆಯಿಂದ ಠಿಕಾಣಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರದ ನಿಯಮಗಳನ್ನ, ಸರ್ಕಾರದ ವರ್ಗಾವಣೆ ರೂಲ್ಸ್ಗಳನ್ನ ಯಾರು ಕೂಡ ಪಾಲನೆ ಮಾಡುವಂತ ಪ್ರಯತ್ನವನ್ನ ಬಿಡಿಎದಲ್ಲಿ ನಡೀತಾ ಇಲ್ಲ. ಅಂದ್ರೆ ಇವರಿಗೆ ಖಂಡಿದ್ದು ಕೂಡ ಆಗುವಂತ ಪ್ರಯತ್ನಗಳು ಕೂಡ ಬಿಡಿಎ ಅಧ್ಯಕ್ಷರಿಂದ ನಡೀತಾ ಇದೆ, ಬಿಡಿಎ ಆಯುಕ್ತರಿಂದ ಕೂಡ ನಡೀತಾ ಇದೆ. ಹೀಗಾಗಿ ಒಬ್ಬ ಅಧಿಕಾರಿ ಸರ್ಕಾರದ ನಿಯಮದ ಪ್ರಕಾರ 2 ರಿಂದ 3 ವರ್ಷ ಮತ್ತು 5 ವರ್ಷ ಕೂಡ ಕೆಲಸ ಮಾಡಕ್ಕೆ ಅವಕಾಶ ಇದ್ರು ಸಹ ಬಿಡಿಎದಲ್ಲಿ 16 ವರ್ಷಗಳಿಂದ ನಿರಂತರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಬಿಡಿಎದಲ್ಲಿ ಕೂಡ ಇಲ್ಲಿ ಸಾಬೀತಾಗ್ತಾ ಇದೆ. ಹೀಗಾಗಿ ಬಿಡಿಎದಲ್ಲಿ ಕೂಡ ಈ ಹಿಂದೆ ವರ್ಗಾವಣೆ ಸಂಬಂಧಪಟ್ಟಂತೆ ಯಾರೆಲ್ಲ ಉಲ್ಲಂಘನೆ ಅವರನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದು ಎಷ್ಟೇ ವರ್ಗಾವಣೆ ಮಾಡಿದ್ರು ಸಹ ಮತ್ತೆ ಬಿಡಿಗೆ ಎಂಟ್ರಿ ಆಗ್ತಾರೆ, ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡುವಂತ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇರುವಂತದ್ದು ರೀತಿ.